ಶಿವ ಶಂಭೋ ಮಹದೇವ ಹರ ಹರ ಮಹದೇವ ಶಿವ ಶಂಭೋ ಮಹದೇವ ಹರ ಹರ ಮಹದೇವ ನಮಿಸುವೆ ನಿಮಗೆ ಸಾಂಬ ಸದಾ ಶಿವ ಭೂಲೋಕದೊಡೆಯನೆ ಮುಕ್ಕಣ್ಣ ಶಿವನೇ ಕರುಣದಿಂದ ನೀ ಕಾಯ್ಬೇಕೋ ಹರ ಕರುಣದಿಂದ ನೀ ಕಾಯ್ಬೇಕೋ ಹರ ದಶಮುಖದ ವಿನಾಶಕ ಶಿವನೇ ದಶಮುಖದ ವಿನಾಶಕ ಶಿವನೇ ಪನ್ನದಾಭರಣ ಭೂಷಿತ ಹರನೇ ಕರುಣದಿಂದ ನೀ ಕಾಯ್ಬೇಕು ಹರ ಕರುಣದಿಂದ ನೀ ಕಾಯ್ಬೇಕು ಹರ ಶಿವ ಶಂಭೋ ಮಹದೇವ ಹರ ಹರ ಮಹದೇವ ಶಿವ ಶಂಭೋ ಮಹದೇವ ಹರ ಹರ ಮಹದೇವ ಹರ ಹರ ಮಹದೇವ ಹರ ಹರ ಮಹದೇವ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಮುನಿ ದಂಪತಿಗಳೇ, ನಿಮ್ಮೀರ್ವರ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಹೇಳಿ, ನಿಮ್ಮ ದುಗುಡವೇನೆಂದು? ದೇವ, ನಿನಗೆ ತಿಳಿಯದಿರುವುದು ಯಾವುದಿದೆ ಈ ಲೋಕದಲ್ಲಿ? ಬಹಳ ಸಂವತ್ಸರಗಳಿಂದ ಸಂತಾನವಿಲ್ಲದ ಕೊರಗು ನಮ್ಮನ್ನು ಕಾಡುತ್ತಿದೆ. ನಿನ್ನ ಕರುಣೆಯಿಂದ ನಮಗೆ ಸಂತಾನವಾದರೆ ನಾವು ಕೃತಾರ್ಥರಾಗುತ್ತೇವೆ ಪ್ರಭು, ಕೃತಾರ್ಥರಾಗುತ್ತೇವೆ. ಆಗಲಿ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ನಿಮಗೊಂದು ಪುತ್ರ ಸಂತಾನವನ್ನು ಕರುಣಿಸುತ್ತೇನೆ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಸಂತಸಗೊಂಡೆವು ನಾವು. ಆದರೆ ಏನು ದೇವ? ಒಂದು ವಿಚಾರವನ್ನು ನಾನಿಲ್ಲಿ ಸ್ಪಷ್ಟಪಡಿಸಬೇಕು. ನಿಮಗಾಗುವ ಸಂತಾನವು ಅಲ್ಪಮತಿಯಾಗಿದ್ದು ದೀರ್ಘಕಾಲ ಜೀವಿತವಾಗಿರುವ ನಿಷ್ಪ್ರಯೋಜಕ ಪುತ್ರನ ಜನನವಾಗಬೇಕೇ? ಇಲ್ಲವೇ ಅಲ್ಪಾಯುಷಿಯಾಗಿದ್ದರೂ, ಅಂದರೆ ಕೇವಲ 16 ವರ್ಷಗಳಿದ್ದರೂ ಸಕಲ ಶಾಸ್ತ್ರ ಪಾರಂಗತನಾಗಿದ್ದುಕೊಂಡು ದೈವಭಕ್ತನಾಗಿದ್ದುಕೊಂಡು ನಿಮ್ಮಗಳ ಕೀರ್ತಿಯನ್ನು ಉತ್ತುಂಗಕ್ಕೇರಿಸುವ ಪುತ್ರನ ಜನನವಾಗಬೇಕೋ ಎಂಬುದನ್ನು ನೀವೇ ನಿರ್ಧರಿಸಿ. ಭಗವನ್ ಶತಾಯುಷಿಯಾಗಿದ್ದುಕೊಂಡು ಅಪ್ರಯೋಜಕನಾಗಿದ್ದು ಕಳಂಕಿತನಾಗಿರುವುದಕ್ಕಿಂತಲೂ ಕೆಸರಿನಲ್ಲಿ ಅರಳುವ ಕಮಲವು ಪೂಜೆಗೆ ಸರ್ವಶ್ರೇಷ್ಠವೆನಿಸುವಂತೆ ಅಲ್ಪಾಯುಷಿಯಾಗಿದ್ದರೂ ಉತ್ತಮನಾಗಿರುವ ಪುತ್ರನನ್ನೇ ಕರುಣಿಸಬೇಕು. ಹಾಗೆಯೇ ಆಗಲಿ, ತಥಾಸ್ತು. ಆದರೆ ನೆನಪಿರಲಿ, ಮುಂದೆ ಜನಿಸಲಿರುವ ನಿಮ್ಮ ಪುತ್ರನ ಆಯಸ್ಸು ಕೇವಲ 16 ವರ್ಷಗಳು ಮಾತ್ರ.